ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿನ ಸರಣಿ ಸಾವಿನ ಪ್ರಕರಣದ ಹಿನ್ನೆಲೆಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ನಿಯೋಗ ಜಿಲ್ಲಾಸ್ಪತ್ರೆಗೆಂದು ಭೇಟಿ ನೀಡಿ ವೈದ್ಯಾಧಿಕಾರಿಗಳಿಂದ ಘಟನೆಯ ಬಗ್ಗೆ ಮಾಹಿತಿ ಪಡೆದರು. ಬಳಿಕ ಬಾಣಂತಿಯರು ಮತ್ತು ನವಜಾತ ಶಿಶುಗಳ ವಾರ್ಡ್ಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಸಿ ಮಂಜುಳಾ, ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ್, ಮಾಜಿ ಶಾಸಕಿ ರೂಪಾಲಿ ನಾಯಕ್ ಸೇರಿದಂತೆ ಬಿಜೆಪಿ ಮಹಿಳಾ ಮೋರ್ಚಾದ ಹಲವು ಹಿರಿಯ ನಾಯಕಿಯರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಸಿ ಮಂಜುಳಾ, ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಸಂಭವಿಸಿದ್ದರೂ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ. ಬಾಣಂತಿಯರ ಸಾವಿಗೆ ರಾಜ್ಯ ಸರ್ಕಾರ ನೀಡಿರುವ ಪರಿಹಾರ ಸಾಕಾಗುವುದಿಲ್ಲ. ಕನಿಷ್ಠ 25 ರಿಂದ 50 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ತಿಳಿಸಿದರು. ಭವಿಷ್ಯಕ್ಕಾಗಿ ಈ ಸರ್ಕಾರ ಹಣವನ್ನು ನೀಡಬೇಕು ಮತ್ತು ಇದು ಸರ್ಕಾರ ಮಾಡಿದ ಪ್ರಾಯೋಜಿತ ಕೊಲೆ ಅಂತ ನಾವು ಹೇಳಬೇಕಾಗತ್ತೆ. ಹೇಮಲತಾ ನಾಯಕ್, ಜಿಲ್ಲಾಸ್ಪತ್ರೆಯಲ್ಲಿನ ಬಾಣಂತಿಯರ ಸಾವು ಪ್ರಕರಣವನ್ನು ರಾಜ್ಯ ಸರ್ಕಾರ ಸಮಗ್ರ ತನಿಖೆ ನಡೆಸುವ ಮೂಲಕ ತಪ್ಪಿತಸ್ಥರ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಬಾಣಂತಿಯರು ಮತ್ತು ಮಕ್ಕಳ ಸಾವಿನ ಜೊತೆ ಆಟವಾಡಬಾರದು ಎಂದು ಹೇಳಿದರು. ಓಲ್ಡ್ ಸ್ಟಾಕ್ ಆಗಿದೆ, ಅದನ್ನ ನೋಡ್ಬೇಕಲ್ಲ. ಬಂದ ತಕ್ಷಣ ಟ್ರೀಟ್ಮೆಂಟ್ ಕೊಡ್ತಾರೆ. ಇವತ್ತು ಗಾಮಿ ಆಗಿದೆ ಅಂತ ಹೇಳ್ತಾರ, ವೀಕ್ನೆಸ್ ಆಗಿದೆ ಅಂತ ಹೇಳ್ತಾರ. ಅವರು ಮನೆಯಿಂದ ಬರಬೇಕಾದ್ರೆ ಚೆನ್ನಾಗಿ ಬಂದಿರೋರು ಸಾವಾಗಿ ಹೋಗ್ತಾರಂದ್ರೆ ಏನರ್ಥ? ರೂಪಾಲಿ ನಾಯಕ್, ಕಳಪೆ ಗುಣಮಟ್ಟದ ಔಷಧಿ ಬಳಕೆಯಿಂದ ಬಾಣಂತಿಯರ ಸಾವು ಸಂಭವಿಸಿದೆ. ಇದಕ್ಕೆ ಸರ್ಕಾರದ ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯವೇ ಕಾರಣ ಎಂದು ತಿಳಿಸಿದರು. ಇವತ್ತು ಆ ಮಗುವಿಗೆ ನೀವು ಏನ್ ಕೊಡ್ತಾ ಇದ್ದೀರಿ? ಈ ಮಗುವಿನ ಎಲ್ಲ ಜವಾಬ್ದಾರಿ ತಗೊಳ್ಬೇಕು ಸರ್ಕಾರ, ಅದು ಯಾವುದೇ ಸರ್ಕಾರ ಇರಲಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಮಗುವಿನ ಪೂರ್ಣ ಜವಾಬ್ದಾರಿ, ಅದರ ಓದುವಿಕೆ, ಅವಳ ಆರೋಗ್ಯದ ದೃಷ್ಟಿಯಿಂದ ಆ ಮಗು ಬೆಳಿಲಿಕ್ಕೆ ಪೂರ್ಣವಾದ ಹಣವನ್ನು ಅವರು ಬೇಕಿಂಗ್ ಪ್ರಾಜೆಕ್ಟ್ ಅಲ್ಲಿ ಇಟ್ಕೊಂಡು ಅವ್ರಿಗೆ ಸಹಾಯ ಆಗ್ಬೇಕನ್ನೋದು ನಾವು ಸರ್ಕಾರಕ್ಕೆ ಆಜ್ಞೆ ಮಾಡಿ